ಏನಪ್ಪ ನಿಂದೇನು ಕೈಯೋ ಕಬ್ಬಣದ ರಾಡೋ? ಮನೆ ಅಡ್ರೆಸ್ ಕೇಳ್ತಿದ್ರೆ ಬೆನ್ನ ಮೇಲೆ ಗೊತ್ತಿಯಲ್ಲ. ಯಾರ ಮನೆ ಬೇಕು ನಿನಗೆ? ರುದ್ರಪ್ಪನ ಮನೆನಪ್ಪ. ನಿನಗೇನಾದ್ರೂ ಗೊತ್ತಾ? ಗೊತ್ತು. ಎಲ್ಲಿದೆ? ನೋಡಲ್ಲಿ. ಹೌದು, ಅವನು ಹೇಗೆ ಆಸಾಮಿ? ಒಳ್ಳೆಯವನ ಕೆಟ್ಟವನ? ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವರು ಬಹಳ ಕೆಟ್ಟವನು. ಅವನಿಂದ ನಿನ್ಗೇನಾಗ್ಬೇಕು? ನನಗ ಆ ರುದ್ರಪ್ಪ ಇದಾನಲ್ಲ, ಈಗ ಅವನು ಮನೇಲಿದ್ದಾನ? ಇಲ್ಲ. ಹಾಗಾದ್ರೆ ಎಲ್ಲಿರ್ತಾನೆ? ನಿನ್ನ ಎದುರಿಗೆ ನಿಂತಿದ್ದಾನೆ. ನೀವೇನಾ? ನೀವು ಯಾರೋ ಅಂತ ತಿಳ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸಿ. ಹೇಳು, ಪರವಾಗಿಲ್ಲ. ಯಾರು ನೀನು? ನನ್ನ ಹೆಸರು ಆನಂದ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಿಮ್ ಸ್ನೇಹಿತರಂತಲ್ಲ ರಾಜಶೇಖರ್, ಅವರು ನಿಮ್ಗೊಂದು ಲೆಟರ್ ಕೊಟ್ಟು ಕಳಿಸಿದ್ದಾರೆ. ಓ, ರಾಜಶೇಖರ್ ಕಳ್ಸಿರೋ ಹುಡುಗನ ಮೊದ್ಲೇ ಹೇಳ್ಬಾರ್ದಾಗಿತ್ತಾ? ನಮ್ಮ ಹುಡುಗ್ನೆ. ನೀವ್ ಹೋಗಿ. ಹೌದೌದು, ನೀವ್ ಹೋಗಿ. ರಾಮಾಯಣ ಆಯ್ತಿದು. ಹೌದು, ನಿನ್ ರಾಜಶೇಖರ್ಗೆ ಏನಾಗ್ಬೇಕು? ಅವರು ಅವ್ರ ಮನೇಲಿ ನಾನು ಕೆಲಸ ಮಾಡ್ತಿದ್ದೆ. ಪ್ರಿಯ ಸ್ನೇಹಿತ ರುದ್ರಪ್ಪನಿಗೆ ರಾಜಶೇಖರ್ ಮಾಡುವ ನಮಸ್ಕಾರಗಳು. ಈ ಕಾಗದ ತಂದಿರುವ ಹುಡುಗ ಆನಂದ್ ಅಂತ. ಇವನಿಗೆ ಬಂಧು ಬಳಗ ಯಾರೂ ಇಲ್ಲ, ಅನಾಥ. ಇವನನ್ನು ಕಾಪಾಡೋ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದೆ. ಹುಡುಗ ಒಳ್ಳೆಯವನು, ಆದ್ರೆ ಜವಾಬ್ದಾರಿ ಇಲ್ಲದೆ ಬೆಳೆದಿದ್ದಾನೆ. ಪ್ರಾಪಂಚಿಕ ವ್ಯವಹಾರ ಜ್ಞಾನ ಗೊತ್ತಿಲ್ಲ. ಇಲ್ಲಿ ನನಗೆ ಕೆಲಸದ ಒತ್ತಡ ಜಾಸ್ತಿ. ಇವನ ಕಡೆ ಗಮನ ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ. ನೀನು ಈ ಹುಡುಗನ್ನ ನಿನ್ನ ಹತ್ರನೇ 1 ವರ್ಷ ಕೆಲ್ಸಕ್ಕೆ ಇಟ್ಕೊಂಡು ಜೀವನದ ಕಷ್ಟ ಸುಖ ಪರಿಚಯ ಮಾಡಿಸಿ ಇವನ್ನು ಒಬ್ಬ ಮನುಷ್ಯನಾಗೋ ಹಾಗೆ ಮಾಡು. ಒಂದು ಪಕ್ಷ ಇವನನ್ನ ಪಳಗಿಸೋದಿಕ್ಕೆ ನಿನ್ನಿಂದ ಸಾಧ್ಯವಾಗದೆ ಇದ್ರೆ, ಅಥವಾ ಇವನೇನಾದ್ರೂ ತಪ್ಪು ಮಾಡಿದ್ರೆ ತಕ್ಷಣ ಬೆಂಗಳೂರಿಗೆ ಕಳಿಸ್ಬಿಡು. ಅಯ್ಯೋ, ಊರಿಗೆ ಮಾತ್ರ ಕಳಿಸ್ಬಿಡ್ಬೇಡಿ. ನೀವ್ ಹೇಳ್ದ ಹಾಗೆ ಕೇಳ್ಕೊಂಡು ಇಲ್ಲೇ ಇರ್ತೀನಿ. ಅಲ್ಲಪ್ಪ, ನೀನ್ ಸಿಟಿಲಿ ಬೆಳೆದ ಹುಡುಗ, ಈ ಹಳ್ಳಿಲಿ ಹೇಗಿರ್ತೀಯಾ? ಏನ್ ಕೆಲಸ ಮಾಡ್ತೀಯಾ? ನೀವೇನ್ ಕೆಲಸ ಕೊಟ್ರು ಮಾಡ್ತೀನಿ. ಸರಿ, ಬಾ ಮನೆಗೆ ಹೋಣ. ಲಲ್ಲ